ವರ್ಷದ ಕನ್ನಡಿಗ 2025 ರಾಜ್ಯ ಪ್ರಶಸ್ತಿ ಪಡೆದ ಗ್ರಾಮೀಣ ಅದ್ಭುತ ಪ್ರತಿಭೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದ ಸೊನ್ನಲಿಗೆ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರದ ನಿವಾಸಿ ದಿವಂಗತ ಸಿದ್ದರಾಮಪ್ಪ ಶಿಕ್ಷಕರು ಹಾಗೂ ಗೌರಮ್ಮ ದಂಪತಿಗಳ ಪ್ರಥಮ ಪುತ್ರರಾದ ಸತ್ಯನಾರಾಯಣ ದಾಸ್ ಅಲಿಯಾಸ್ ಬಾಬುರವರು ವರ್ಷದ ಕನ್ನಡಿಗ 2025 ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸರಳ ವ್ಯಕ್ತಿತ್ವ, ಬಹುಮುಖ ಪ್ರತಿಭೆ ಹಾಗೂ ಸಮಾಜಮುಖಿ ಚಿಂತನೆಯಿಂದ ಎಲ್ಲೆಡೆ ಖ್ಯಾತಿ ಪಡೆದಿರುವ ಸತ್ಯನಾರಾಯಣ ದಾಸ್ ರವರು ತಮ್ಮ ಹುಟ್ಟಿನ ಹಿರಿಮೆಯನ್ನ ಒಂದಿಲ್ಲೊಂದು ಸಾಧನೆಗಳ ಮೂಲಕ ಎತ್ತಿ ಹಿಡಿದಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೇ ವಾಲಿಬಾಲ್ ಕ್ರೀಡೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಇವರಿಗೆ ಕುಟುಂಬಸ್ಥರ ಪ್ರೋತ್ಸಾಹ ಲಭಿಸಿದ್ದು ಓದಿನ ಜೊತೆಗೆ ಕ್ರೀಡೆಯನ್ನ ಸಮಾನವಾಗಿ ಮುಂದುವರೆಸಿದ್ದಾರೆ. ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಆಯ್ಕೆಯಾಗಿ ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದ ಕೀರ್ತಿಯೂ ಇವರದಾಗಿದೆ. ಸರ್ಕಾರ ಇವರ ಪ್ರತಿಭೆಯನ್ನ ಗುರುತಿಸಿ ಉನ್ನತ ಮಟ್ಟದ ಸರ್ಕಾರಿ ಹುದ್ದೆ ನೀಡಿ ಪ್ರೋತ್ಸಾಹಿಸಿದೆ. ಕ್ರೀಡೆಯಷ್ಟೇ ಅಲ್ಲದೆ ಉತ್ತಮ ಸಾಹಿತಿ ನಿರೂಪಕರಾಗಿಯೂ ರಾಜ್ಯಕ್ಕೆ ಹೆಸರು ತಂದುಕೊಟ್ಟಿದ್ದಾರೆ. ಇವರ ಸಾಧನೆಯನ್ನ ಗುರುತಿಸಿ ಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ, ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ಗುಣವಂತ ಮಂಜು ಸಾಂಸ್ಕೃತಿಕ ಅಕಾಡೆಮಿ ಇವರ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆವರಣದ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ವರ್ಷದ ಕನ್ನಡಿಗ 2025 ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಆಟ, ಕಲೆ, ಸಾಹಿತ್ಯ, ನಿರೂಪಣೆಗಳ ಜೊತೆಗೆ ತಮ್ಮ ಹುಟ್ಟೂರಿನ ಏಳಿಗೆ, ಸಮಾನತೆ, ಸಹಬಾಳತ್ವ ಹಾಗೂ ಶಾಲೆಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡುತ್ತಾ ಇರುವ ಸತ್ಯನಾರಾಯಣ ದಾಸ್ ರವರು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿದ್ದಾರೆ. ಪ್ರಚಾರ ಬಯಸದ ಈ ಸರಳ ಸಜ್ಜನಿಕೆ ವ್ಯಕ್ತಿಗೆ ಲಭಿಸಿರುವ ಗೌರವಗಳು ಅವರ ಶ್ರಮ, ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ದೊರೆತ ಸಮ್ಮಾನವೆನ್ನಬಹುದು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ಅಣ್ಣನಂತೆ ಮಾತನಾಡುವ ಇವರು ಗ್ರಾಮದಲ್ಲಿ, ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಬಾಬಣ್ಣ ಎಂಬ ಹೆಸರಿನಿಂದ ಆತ್ಮೀಯವಾಗಿ ಚಿರಪರಿಚಿತರಾಗಿದ್ದಾರೆ. ಸತ್ಯನಾರಾಯಣ ದಾಸ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ನೂರಾರು ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ದೊರೆಯಲಿ ಎಂಬುದು ಗ್ರಾಮಸ್ಥರ, ತಾಲೂಕು ಮತ್ತು ಜಿಲ್ಲೆಯ ಜನರ ಹಾರೈಕೆಯಾಗಿದೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಜ್ಜೆ, NKS ರಿಪೋರ್ಟ್, ತರೀಕೆರೆ.